ಲೇ ನಾನು ಏನೋ ಒಂದು ಆಸ್ಥೆಟಿಕ್ ಆಗಿ ಹೇಳೋವಾಗ್ಲೇ ಏನೋ ಒಂದು ಸೆಂಟ್ರಲ್ ಹೇಳ್ತಿಲ್ಲ ಲೇ RCB ಗೆಲ್ಬೇಕು. ತಮಿಳ್ ಆಲ್ಸೋ ಇಸ್ ದೇರ್. ಇವಳನ್ನೆಲ್ಲ ಬಿಟ್ಟು ಹೋಗೋಣ ಬಾರೋ ನಾವು ಮನೆಗೆ. ಸಿವಿಕ್ ಸೆನ್ಸು. ಹಾಯ್ ಗೈಸ್, ವಾಟ್ ಇಸ್ ಅಪ್? ಹಾಯ್ ಹೇಳೋ. ಹಾಯ್ ಹೇಳಲೇ, ಬಾಯಲ್ಲಿ ಏನು ಇಟ್ಕೊಂಡಿದ್ಯಾ? ಮಾತೇ ಇಲ್ಲ. ಗೈಸ್ ನಾವಿವತ್ತು ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಏನಕ್ಕೆ ಬಂದಿರೋದು, ಏನಕ್ಕೆ ಸೇರಿರೋದು ಇವತ್ತು? ಉದ್ದೇಶ ಏನು? ಎಲ್ಲ ಹೋಗ್ತಿದ್ದೀರಿ. ಎಲ್ಲಿಗೆ? ಅದನ್ನ ಆಮೇಲೆ ಹೇಳ್ತೀವಿ. ಇವಾಗ ಫಸ್ಟ್ ಏನಕ್ಕೆ ಬಂದಿದೀವಿ ಅಂದ್ರೆ ನಾಷ್ಟ ಮಾಡಕ್ಕೆ. ಇದು ನಮ್ಮ ಏರಿಯಾಲಿರೋ ಒಂದು ಫೇಮಸ್ ಸ್ಟಾಲ್. ಏನಕ್ಕ? ಬರೀ ಇಂತದೆಯಾ? ನಮ್ಮ ಏರಿಯಾಲಿರೋ ಇದು ಫೇಮಸ್ ಸ್ಟಾಲ್. ಇದು ಇಲ್ಲಿ ಇಡ್ಲಿ, ದೋಸೆ, ವಡೆ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಫಸ್ಟ್ ನಾಷ್ಟ ಮಾಡ್ಕೊಂಡು ಆಮೇಲೆ ಎಲ್ಲಿಗೆ ಹೋಗ್ತಿದೀವಿ ಅಂತ ನಿಮ್ಗೆ ಹೇಳ್ತೀನಿ. ಆಯ್ತು, ಆಮೇಲೆ ಲೆಟ್ಸ್ ಗೋ. ಮನೋಜ್ ಮಾಮ್ ನಿನ್ ಸಾಂಗ್ ಹಾಕ್ ಮಾಮ್, ನನಗೆ ತುಂಬಾ ಇಷ್ಟ ಅಂದ, ಅದಕ್ಕೆ ಹಾಕಿದೀನಿ. ಏನ್ ಮಾಮ್? ಅಲ್ಲಲ್ಲಲ್ಲಲ್ಲಲ್ಲ ಅವನ್ ಬಿಡಿ ಸೂಪರ್. ಕರೆಕ್ಟಾ ಇಲ್ವಾ? ಸೂಪರ್ ಇಲ್ವಾ? 100% ಅನ್ನು ಗೈಸ್. ಈ ಟ್ರ್ಯಾಕ್ ಅಲ್ಲಿ ಒಬ್ರು ದೊಡ್ಡ ಆರ್ಟಿಸ್ಟ್ ಜೊತೆ ಕೊಲಾಬ್ರೇಟ್ ಆಗಿದ್ದೀನಿ ಗೈಸ್. ಹೆಂಗ್ ಆನಿಮೇಷನ್ ಮಾಡಿದಾರೆ ಅವರು ಅಂದ್ರೆ ನನಗೆ ಐ ಫೀಲ್ ಮೈ ಲೈಫ್ ಇಸ್ ಅಕಂಪ್ಲಿಷ್ಡ್. ನನಗೆ ಮಾತೇ ಬರ್ತಿಲ್ಲ ನನಗೆ. ಅಂತ ದೊಡ್ಡ ಸೆಲೆಬ್ರಿಟಿ ಜೊತೆ ನಾನು ವರ್ಕ್ ಮಾಡಿದೀನಿ ಅಂದ್ರೆ ನನಗೆ. ಸೆಲೆಬ್ರಿಟಿ ಯಾರು ಗೊತ್ತಾ? ಇವನೇ. ಏನ್ ಮಾಮ್? ನೀವ್ ಇನ್ನೂ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಗೈಸ್ ನಮ್ಮ ಮನೋಜ್ ಎಲ್ಲಿಗೋ ಕರ್ಕೊಂಡ್ ಬಂದವನೆ. ಎಲ್ಲಿ ಕರ್ಕೊಂಡ್ ಬಂದಿದ್ಯಾ? ಭೋಗನಂದೇಶ್ವರ ಟೆಂಪಲ್, ನಂದಿ. ಯಾವ ಏರಿಯಾ ಇದು? ನಂದಿ, ಊರ ಹೆಸರು ನಂದಿ. ಗೈಸ್ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದವನೆ. ಒಳ್ಳೆ ಎನರ್ಜಿ. ಐ ನೀಡೆಡ್ ದಿಸ್. ಬಂದಿದ್ದೀರಾ ನೀವು ಇಲ್ಲಿಗೆ? ಕಮೆಂಟ್ ಮಾಡಿ. ಇದೇ ಗುರು ದೇವಸ್ಥಾನ ಫುಲ್ಲು. ಎಷ್ಟು ವರ್ಷ ಹಳೆದಿದು? 1200 ಇಯರ್ಸ್ ಓಲ್ಡ್ ಅಂತೆ. ಆಚೆಯಿಂದ ನೋಡೋಕೆ ಸ್ವಲ್ಪ ಸಣ್ಣದಾಗಿ ಕಾಣಿಸುತ್ತೆ, ಬಟ್ ಒಳಗಿಂದ ತುಂಬಾ ವಾಸ್ಟ್. ಅದು ನಂದಿ ಹಿಲ್ಸ್. ಅದು ನಂದಿ ಹಿಲ್ಸ್. ಅದು ಹೋಗೋಣ ಇಲ್ಲಿಂದ ಡೈರೆಕ್ಟಾಗಿ. ಹಾಂ, ಬಟ್ ಇಲ್ಲಿಂದ ನೆಕ್ಸ್ಟ್ ಪ್ಲಾನ್ ಐತಲ್ಲ? ಟೈಮ್ ಇದ್ರೆ ಹೋಗೋಣ. ಅಲ್ಲಿ ನಾವು 12 ಗಂಟೆಗೆ ಇರಬೇಕು ನಮ್ಮ ಪ್ಲಾನು. ಗೈಸ್ ನಾವು ಈಗ ಇದಾದ್ಮೇಲೆ ಎಲ್ಲಿ ಹೋಗ್ತಿರೋದು? ಇದಾದ್ಮೇಲೆ ನಂದಿ. ಇದೇ ನಂದಿ ಅಲ್ವೋ? ಕೈಲಾಸಗಿರಿ. ಆಕ್ಚುಲಿ ನಾವು ಫಸ್ಟ್ ಪ್ಲಾನ್ ಮಾಡಿದ್ದು ಕೈಲಾಸಗಿರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಬಟ್ ಇವನು ಜಾಟು. ಇವನು ಎಲ್ಲ ಪ್ಲಾನಲ್ಲೂ ಏನೋ ಒಂದು ಚೇಂಜಸ್ ಮಾಡ್ತಾನೆ ಇರ್ತಾನೆ. ಹಾಂ, ಏನಕ್ಕೆ? ತಗೋ ನನ್ನ ಜೊತೆ ತಗೋ ಹಂಗೆ ತಗೊಂಡ ಸಾಕ್ಬಿಡು. ಬರಲ್ಲ ಏನ್ ಮಾಡ್ತೀಯಾ? ಸ್ಟೇಟಸ್ ಆಗ ಫೋಟೋ ಬೇಕಾ? ಹಂಗೆ ತಗೋ, ನನ್ನ ಜೊತೆನೇ ಹಾಕು. ಐ ವೆಂಟ್ ವಿತ್ JB ಶಶಾಂಕ್ ಅಂದ್ಬಿಟ್ಟು ಬಾ. ನೀವತ್ತು ಫೋಟೋ ತಗೊಳಕ್ ಬಿಟ್ರೆ ನೋಡ, ನೀ ಎಲ್ಲೇ ಹೋದ್ರು ನಾನು ಅಲ್ಲಿ ಇರ್ತೀನಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಬಾಣಾಸ್, ಚೋಳಾಸ್, ಹೊಯ್ಸಳಾಸ್, ವಿಜಯನಗರ ರೂಲರ್ಸ್. Vijayanagara and the Palegars had contributed to the construction of the temple, and it ranged from 9th to 15th century. So around I think ಒಂದು 800 ವರ್ಷ. 800 ಇಯರ್ಸ್ ಮಚ್ಚ. ಎಲ್ಲ ಎಷ್ಟು ಹಳೇದಲ್ವ ಇದೆಲ್ಲ. ಐ ಥಿಂಕ್ ಅದೇ ಅಲ್ಲಿ ಅವ್ರ ಬೋರ್ಡಲ್ಲಿ ಹಾಕಿರೋ ಪ್ರಕಾರ ಒಂದು 800 ವರ್ಷ ಇರಬೇಕು. 15th centuryನು. 9th century to 15th century ಕನ್ಸ್ಟ್ರಕ್ಷನ್. Was it the construction? I think over a period while ಮಗ ಬಾಣಾಸ್, ಚೋಳಾಸ್, ಹೊಯ್ಸಳಾಸ್, ವಿಜಯನಗರಾಸ್. ಸೊ ವಿಜಯನಗರ ರೂಲರ್ಸ್ ಇಂದ ಬಾಣ ಇದಕ್ಕೆ ಐ ಆಮ್ ಶ್ಯೂರ್ there was a lot of time. Yeah, I think one of these would have started. ಇವ್ರು ಕಂಟಿನ್ಯೂ ಮಾಡ್ಕೊಂಡು ಇರ್ತಾರೆ. ನೈಸ್. ನಾ ಇಲ್ಲಿಗೆ ಯಾವತ್ತೂ ಮುಂಚೆ ಬಂದಿಲ್ಲ. ದಿಸ್ ಮೈ ಫಸ್ಟ್ ಟೈಮ್. ನಂದಿ ಹಿಲ್ಸ್ವರೆಗೂ ಬಂದು ಇಲ್ಲಿ ಬಂದಿಲ್ಲ ಅಂದ್ರೆ ಹೆಂಗ್ ಮಾಮ್? ನೀವು ಯಾವತ್ತೂ ಕೇಳಿಲ್ಲ ಬೇರೆ ಇದೆಯಾ ಅಂತ? ನಾನು ನಿಜ ಕೇಳಿರ್ಲಿಲ್ಲ. ನೀನು ನಂದಿ ಹಿಲ್ಸ್ಗೆ ಒಂದೇ ಸರಿ ಬಂದಿರೋದು ಅನ್ಸುತ್ತೆ ನಾನು ನನ್ನ ಜೊತೆ. ಯಾಕೆ ಈ ಥರ ತುಸ್ ಅನ್ನಿಸ್ತೀಯಾ? ಸರಿ ಕಾಲು ತೊಳ್ಕೊ. ನೀನು ಏತರಲ್ಲಿ ಬಂದಿದ್ದೆ, ನಾನು ಆ್ಯಕ್ಟಿವಲ್ಲಿ ಬಂದಿದ್ದೆ. ಓ ನಿಮ್ಮ ಫ್ರೆಂಡ್ಸ್ ಇತ್ತೇನಾ? ನಿನಗೆ ಜಾಸ್ತಿ ಜನ ಫ್ರೆಂಡ್ಸ್ ಇದ್ದಾರೆ ಬಿಡಪ್ಪ, ಬಟ್ ನನಗೆ ನೀನು ಒಬ್ಬನೇ ಫ್ರೆಂಡು. ಮಗ ಮಚ, ವಾಟ್ ಆರ್ ಆಲ್ ಆಫ್ ದೀಸ್? ಇದು ಚಾರಿಯಟ್ ರಥ ಏನಿದೆ ಇಲ್ಲಿ? ಹಾಂ ಅದೇ ಮೇ ಬಿ ರಥ ಇತ್ತೇನೋ. ಆ ರಥದ್ದು ಚಕ್ರ ಮಚ. ಇಲ್ಲಿ ಯಾರಾದರೂ ಹಿಸ್ಟ್ರಿ ಗೊತ್ತಿರೋರು ಇದ್ರೆ ಕೇಳ್ಬೋದು. ಲೆಟ್ಸ್ ಗೋ ಇನ್ ಟು ದ ಟೆಂಪಲ್.
Mom, look at the detailing, mom. See all of this. You know? Nodadu. See, there's a lizard. Where? Oh yeah. It's a lizard, no? Allone lizard. Lizard or crocodile adu? I don't know, whatever it is. It's on the wall, so lizard. But mom, look at the whole stone. Exactly. This one. Mast, mom. Look at the statues. So detailed. Like crazy. ಬಾ ಇನ್ನೂ ಇಲ್ಲಿಗೆ ನೀನು ಫಿದಾ ಆದರೆ ಇನ್ನೂ ಒಳಗೆ ದೇವಸ್ಥಾನ ಫುಲ್ ಐತೆ ನೋಡಿ ಗೈಸ್. ಲುಕ್ ಎಟ್ ದ ಆರ್ಚ್. ಓ ಶಿಟ್. ಎಷ್ಟು ಸೈಲೆಂಟ್ ಆಗೈತೆ, ನೆಮ್ಮದಿ. How peaceful is it? ಮಗ, ಐ ಥಿಂಕ್ ದ ಸೇಮ್ ಕೈಂಡ್ ಆಫ್ ಆರ್ಕಿಟೆಕ್ಚರ್ ಐ ಹ್ಯಾವ್ ಸೀನ್ ಇನ್ ಕೋಲಾರದು ಯಾವ ದೇವಸ್ಥಾನ ಹೇಳು, ನಾವು ಮೊನ್ನೆ ಹೋಗಿದ್ದಲ್ಲ, ಕೋಲಾರಮ್ಮ ದೇವಸ್ಥಾನ ಹತ್ರ ಐತಲ್ಲ, ಪಕ್ಕದಲ್ಲಿ ಈಶ್ವರನ್ ಟೆಂಪಲ್ ಏನೋ ಇದೆ ಸರ್, ವಿಶ್ವನಾಥ್ ಟೆಂಪಲ್ ಪಕ್ಕದಲ್ಲಿ ಒಂದು ಹೋಗಿದ್ವಿ, ಸೋಮೇಶ್ವರ ಟೆಂಪಲ್ಲು. ಸೊ ನಾವು ಕೋಲಾರ ಕಡೆ ಹೋಗುವಾಗ ಅಲ್ಲಿ ಒಂದ್ಸತಿ ಹೋಗಿದ್ವಿ ಒಂದು ದೇವಸ್ಥಾನ. ಇಟ್ ಇಸ್ ಲೈಕ್ ವೆರಿ ಸಿಮಿಲರ್. ಒಂದೊಂದು ಪಿಲ್ಲರ್ಗೂ ಒಂದೊಂದು ಡೈಟಿ ಇದೆ, ಒಂದೊಂದು ಡೈಟಿಗೂ ಒಂದೊಂದು. ಅಲ್ಲಿ ನೋಡಿ ಆಂಜನೇಯ, ಹನುಮಾನ್, ಆ ದೇವಸ್ಥಾನದಲ್ಲಿ ನೋಡಿದ್ವಲ್ಲ, ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಇಟ್ ಲುಕ್ಸ್ ಸೋ ಸಿಮಿಲರ್. ದ ಟೆಂಪಲ್ ಆಲ್ಸೋ ಲುಕ್ಸ್ ಸೋ ಸಿಮಿಲರ್. ಹೆಂಗೆ ಹೇಳೋ, ಪಿಲ್ಲರ್ಸ್ ಬೇಜಾನಿದ್ದಾವೆ, ಕುತ್ಕೊಳ್ಳೋ ಜಾಗಗಳು ಬೇಜಾನಿದ್ದಾವೆ, ಪಿಲ್ಲರ್ಸ್ ಮೇಲೆ ಡೀಟೇಲಿಂಗು ಆಲ್ಮೋಸ್ಟ್ ಸಿಮಿಲರ್ ಇದೆ. ಇಷ್ಟು ವರ್ಷ ಹಳೆ ಇದರಲ್ಲಿ ಇದೇನು ಶಾಸನ, ಇದು ಶಾಸನ. ಬಟ್ ಐ ಥಿಂಕ್ ಇಟ್ಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಏನು ಬರ್ತಿದ್ದಾರೆ ಅಂತಲ್ವಾ. ಮೋಸ್ಟ್ಲಿ ಎಂತರ ಬೈಲ್ Something about the temple. ಅಲ್ಲಿ ಆ ಡಾಟು ಅಲ್ಲಿಂದ ನೋಡಿಲಿ ಇಲ್ಲಿವರೆಗೂ ಒಂದು ಪೀಸು ಆಯ್ತಾ, ಇದು ಫುಲ್ ಒಂದು ಪೀಸು. ಅವರು ಕಾರ್ವ್ ಮಾಡಬೇಕಾದ್ರೆ ದೇ ಹ್ಯಾವ್ ಟು ಕಾರ್ವ್ ದಿಸ್ ಪಾರ್ಟ್. ಇಲ್ಲಿ ಒಂದು ಗ್ಯಾಪು, ಇದೇನಕ್ಕೆ ಮ್ಯಾಚ್ ಆಗುತ್ತೆ ಹೇಳೋ, ಈ ಪಾರ್ಟಿಗೆ ಮ್ಯಾಚ್ ಆಗಬೇಕಿದು, ಈ ಬ್ಲಾಕ್ಸ್ಗೆ, ಮತ್ತೆ ಈ ಕಡೆ ಇದು, ಮತ್ತೆ ಅಲ್ಲಿ, ಮತ್ತೆ ಕಂಟಿನ್ಯೂಟಿ. ಇದನ್ನೆಲ್ಲ ಮಾಡೋದಕ್ಕೆ ಐ ಹ್ಯಾವ್ ಸೀನ್ ವಿಡಿಯೋಸ್ ವೇರ್ ಚಿಸಲ್ ಮಾಡಿರೋದು. ದ ಒನ್ ಇನ್ ಹಳೇಬೇಡು ಬೇಲೂರಲ್ಲಿ ಫಿನಿಶಿಂಗ್ ಹಿಂಗೆ ಚಿಸಲ್ ಮಾಡೋದು, ನಿಂಗೆ ಮಾರ್ಕ್ಸ್ ಬರಲ್ಲ ಅಲ್ಲಿ. ಅದರಲ್ಲಿ ಇಲ್ವಾ? ಫುಲ್ ಫೇಸ್ ಸ್ಮೂತ್ ಇರುತ್ತೆ ಫಿನಿಶಿಂಗ್. ಇದ್ರಲ್ಲಿ ಅನಿಸ್ತಿದ್ಯಾ ಬಟ್ ಕ್ರೇಜಿ ಅಲ್ಲಿ ನೋಡಲಿ ಒಳಗೆ, ಅಲ್ಲೊಂದು ಅಲ್ಲಿ ಯಾರು ನೋಡ್ತಾರೆ, ಯಾರು ನೋಡಲ್ಲ, ಬಟ್ ಸ್ಟಿಲ್ ದೇರ್ ಇಸ್. ಇಲ್ವಾ ಇಲ್ಲಿ ನೋಡಿಲಿ, ಐ ಥಿಂಕ್ ಗೇಮ್ಸ್ ಆಡೋದಕ್ಕೆ ಅದ್ಯಾವುದೋ ಒಂದು ಗೇಮ್ ಇತ್ತಲ್ಲ, ಐ ಥಿಂಕ್ ದೇ ಕೀಪ್ ಶೆಲ್ಸ್ ಆರ್ ಸಮಥಿಂಗ್. ಆ ಶೆಲ್ಸ್ನೆಲ್ಲ ಇಟ್ಬಿಟ್ಟು ಆಡೋದಕ್ಕೆ. ಮತ್ತು ಅಲ್ಲೊಂದು ಐತೆ ನೋಡು, ಅಲ್ಲೋ ಇದೆ. ಐ ಥಿಂಕ್ ದೀಸ್ ಆರ್ ಆಲ್ ಗೇಮ್ಸ್ ಆಡೋದಕ್ಕೆ ಇದೆಲ್ಲ. ಇಲ್ಲೂ ಐತೆ ನೋಡಿಲಿ, ಇಲ್ಲೂ ಮಾಡಿದ್ದಾರೆ. ತಮಿಳ್ ಆಲ್ಸೋ ಇಸ್ ದೇರ್. ಇಲ್ಲಿ ತಮಿಳಲ್ಲಿ ಐತೆ ನೋಡು, ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿನಗೆ. ದಿಸ್ ಎಕ್ಸಾಕ್ಟ್ ಟೆಂಪಲ್ ಇಟ್ ಫೀಲ್ಸ್ ಸೋ ಸಿಮಿಲರ್ ಟು ದಟ್ ಸೋಮೇಶ್ವರ ಟೆಂಪಲ್ ಕೋಲಾರಲ್ಲಿ ಇದ್ದಿದ್ದು. ಸೇಮ್ ರೂಲರ್ ಕಟ್ಟರೆ, ಸೇಮ್ ರೂಲರ್ಸು. ಅಲ್ಲೂ ಕಲ್ಯಾಣ ಮಂಟಪ ಒಂದಿದೆ, ಇಲ್ಲೂ ಕಲ್ಯಾಣ ಮಂಟಪ ಇದೆ, ಅಲ್ಲೂ ಸೇಮ್ ಆರ್ಕಿಟೆಕ್ಚರ್ ಇದೆ, ಇಲ್ಲೂ ಸೇಮ್ ಆರ್ಕಿಟೆಕ್ಚರು. ಮತ್ತೆ ನೀನು ಅಂದೆ ನೋಡು, ಈ ದೇವಸ್ಥಾನದೊಳಗೆ ಅವ್ರು ಅನ್ಫಾರ್ಚುನೇಟ್ಲಿ ನಮಗೆ ಫೋಟೋಸು ಮತ್ತು ವೀಡಿಯೋಸ್ ಒಳಗೆ ಮಾಡಕ್ಕೆ ಬಿಟ್ಟಿಲ್ಲ, ಬಟ್ ಅಷ್ಟದೀಪಾಲ ಕರೀದ್ರಲ್ಲ, ಮೇಲೆ ಇದ್ರ ಮೇಲೆ. ಸೊ ಈ ಟೈಪು, ಈ ಥರ ರೂಫಲ್ಲೂ ದೇ ಹ್ಯಾವ್ ಡನ್ ಕಾರ್ವಿಂಗ್ಸ್ ವಿಚ್ ಇಸ್ ಸೋ ಇಂಟ್ರಿಕೇಟ್. ದಿಸ್ ಒನ್ ಇಸ್ ಮೋರ್ ಕ್ಲಿಯರ್ ದನ್ ದಟ್. ಐ ಆಮ್ ಸೇಯಿಂಗ್ ದಟ್ ಇಟ್ ಇಸ್ ಸೇಮ್. ಸೊ ಇಟ್ ಗೋಸ್ ಟು ಶೋ, ಅಲ್ಲಿ ಮಾಡಿದ್ದು ಅವರೇ, ಇಲ್ಲಿ ಮಾಡಿದ್ದು ಅವರೇ. ಐ ಥಿಂಕ್ ನೀವು ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದರೆ, ನೀವು ಇಲ್ಲಿಗೆ ಬಂದರೆ ಇಟ್ ವಿಲ್ ಫೀಲ್ ಲೈಕ್ ಯುವರ್ ಸೇಮ್. ನನಗೆ ದೇಜಾವು ಹೋಯ್ತು ಒಂದು ಸೆಕೆಂಡ್ಗೆ, ನಾನು ಅಲ್ಲಿ ಮತ್ತೆ ಇಲ್ಲಿಗೆ ಬಂದಿದ್ದೀನ ಅಂತ. ಇಫ್ ಯು ಜಸ್ಟ್ ಲುಕ್ ಅಟ್ ಆಲ್ ಆಫ್ ದಿಸ್ ಡೀಟೇಲಿಂಗ್, ಇಟ್ ಇಸ್ ಕ್ರೇಜಿ. ನನಗೆ ಗೂಸ್ ಬಂಪ್ಸ್ ಬರ್ತಿದೆ. ಲುಕ್ ಎಟ್ ದ ಡೀಟೇಲಿಂಗ್, ಲೇಯರ್ ಮೇಲೆ ಲೇಯರು, ಫ್ಲವರ್ಸು. ಇಟ್ಸ್ ಲೈಕ್ ಅ ಗಾರ್ಲ್ಯಾಂಡ್. ಕ್ರೇಜಿ. ಇದು ಫುಲ್ಲು ಛತ್ರಿ ಥರ ಇದೆ, ಒಂದು ಕಲ್ಲಲ್ಲಿ ಮಾಡಿರೋ ಮೋನೋಲಿತ್ ಟೈಪಾ. ಕ್ರೇಜಿಯಾಗಿ ಕೆತ್ತಿದ್ದಾರೆ ಮಾತ್ರ. ಏನು ಚೆನ್ನಾಗಿ ಆಲ್ಪೆನ್ ಎಲ್ಲ ಹಾಕಿದ್ದಾರೆ, ಚಾಕ್ಲೇಟ್ ಹಾಕೋರೆ, ಪೆನ್ ಹಾಕಿದ್ದಾರೆ, ಸಿವಿಕ್ ಸೆನ್ಸು, ಚ್ಯೂಯಿಂಗಮ್ ಹಾಕೋರು ನೋಡಲಿ. ಬಗೈಸ್ ಬಾವಿ. ನಾವು ಬೆಳಗ್ಗೆ ಇಲ್ಲಿಗೆ ಬಂದಾಗ ಬೇರೆನೇ ವೈಬಲ್ ಬಂದಿದ್ದು, ಬಟ್ ಒನ್ಸ್ ಒಳಗೆ ಗರ್ಭಗುಡಿ ಒಳಗೆ ಆ ಲಿಂಗ ನೋಡಿದ್ಮೇಲೆ ಬೇರೆನೇ ಎನರ್ಜಿ. ಏನೋ ಬರ್ತಿದೆ ಗೊತ್ತಿಲ್ಲ, ಬಟ್
ದೇರ್ ಇಸ್ ಅ ಕೌ ಆ್ಯಂಡ್ ಅ ಕಾಫ್ ಹಿಯರ್. ಎಷ್ಟು ಡೀಟೇಲ್ ಆಗಿದೆ. ಲೈಕ್ ಲೆಟ್ಸೆ ಕೈಯಲ್ಲಿ 5 ಬೆರಳು. ಈ ಥರ ಒಂದು ಆರ್ಕಿಟೆಕ್ಚರ್ನ ಸಾವಿರಾರು ವರ್ಷದ ಮುಂಚೆ ಮಾಡಿದ್ದಾರೆ ಅಂದರೆ ಯು ಕ್ಯಾಂಟ್ ಬಿಲೀವ್ ಇಟ್. ನಿಜಾನೇ, ಸತ್ಯ ಅದು, ಬಟ್ ನಂಬಕ್ಕೆ ಕಷ್ಟ. ನಾವು ಈ ಟೆಂಪಲ್ ನೋಡಿಕೊಂಡು ಇನ್ನೊಂದು ಟೆಂಪಲ್ಗೆ ಬೇಗ ಹೋಗ್ಬೇಡ ಅಂತ ಅಂದ್ಕೊಂಡ್ವಿ. ಬಟ್ ಲುಕಿಂಗ್ ಎಟ್ ಆಲ್ ಆಫ್ ದಿ ಆರ್ಕಿಟೆಕ್ಚರ್ ಆ್ಯಂಡ್ ಆಲ್ ಆಫ್ ದಿ ಹಿಸ್ಟ್ರಿ ದಟ್ಸ್ ಎನ್ಗ್ರೇವ್ಡ್ ಇನ್ ಸ್ಟೋನ್, ನಾವು ಒಂದೊಂದು ಕಲ್ಲನ್ನು ನೋಡಿಕೊಂಡು ಆರಾಮಾಗಿ ಡೀಟೇಲ್ಡಾಗಿ ಎಲ್ಲ ನೋಡಿಕೊಂಡು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಈ ಟೈಪು ಹಳೆ ದೇವಸ್ಥಾನಗಳನ್ನ ಇನ್ನೆಲ್ಲ ನೋಡಿದ್ರೆ ಯು ಫೀಲ್ ಸೋ ಸ್ಮಾಲ್. ಐ ಮೀನ್ ಯು ಫೀಲ್ ಪ್ರೌಡ್, ಅಟ್ ದ ಸೇಮ್ ಟೈಮ್ ಇಟ್ ಹಂಪಲ್ಸ್ ಯು ಸೋ ಮಚ್ ದಟ್ ನಾನು ಯಾರಿದ್ರು ಮುಂದೆ. ಇಲ್ಲಿ ನೋಡಿ ಗೈಸ್, ನಾಗರ್ಕಲ್ಲಿದೆ, ತುಳಸಿ ಕಟ್ಟೆ ಇದೆ. ಈ ಒಂದು ಜಾಗ ಏನಿತ್ತು, ಇಟ್ ವಾಸ್ ಎನ್ಲೈಟನಿಂಗ್. ನೀವು ಬನ್ನಿ, ಯು ಹ್ಯಾವ್ ಟು ಕಮ್ ಹಿಯರ್ ಅಂಡ್ ಎಕ್ಸ್ಪೀರಿಯನ್ಸ್ ದಿಸ್ ಹೋಲ್ ಥಿಂಗ್. ಲುಕ್ ಎಟ್ ಹೌ ಕ್ಯೂಟ್ ದಟ್ ಬೇಬೀಸ್. ಬಚ್ಚಿಟ್ಕೊಂತೈತು ಮನೋಜ್, ನೀನು ನೋಡಿದ್ರೆ ಎದುರ್ಕೊಂತೈತದು. ಏನು ತಿಂತೈತೋ? ಕಲ್ಲು ತಿಂತಿದ್ಯಾ? ಕಲ್ಲದು. ಎಸಿ ಮನೋಜ್ ಮೇಲೆ ಎಸಿ. ಕಿತ್ಕೋ ಮನೋಜ್ ಕೈಯಲ್ಲಿ ಫೋನ್ ಐತೆ, ಕಿತ್ಕೋ ಅದನ್ನ ಫಸ್ಟು. ಕಿತ್ಕೊಂಡು ನೋಡೋಗು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನು ಫಸ್ಟು ದೇವ್ರ ಹತ್ರ ಏನು ಬೇಡ್ಕೊಂಡೆ ಅಂದರೆ, ಇವತ್ತಿನ ಮ್ಯಾಚು RCB ವರ್ಸಸ್ SRH ಇತ್ತು. ಏನಂಕಲ್, ಕರೆಕ್ಟ್ ಅಲ್ವಾ? RCB ಗೆಲ್ಲಬೇಕು, ಗೆಲ್ಲುತ್ತೆ. ಹೂ ಆರ್ ವಿ? ಇಂಪೋಸ್ಟರ್ ಗೈಸ್. ಹೋಗಿ ಇವಳನ್ನೆಲ್ಲ ಬಿಟ್ಟು ಹೋಗೋಣ, ಬರೋ ನಾವು ಮನೆಗೆ. ಕೈಲಾಸಗಿರಿ ದೇವಸ್ಥಾನದಲ್ಲಿ ಊಟ ಮಾಡಕ್ ಬಂದಿದೀವಿ. ಹೊಟ್ಟೆ ಹೆಂಗೋ ಹಸಿತೈತೆ. ಕರೆಕ್ಟ್ ಟೈಮಿಂಗ್ಗೆ ರೀಚ್ ಆಗಿದೀವಿ. ಕಿಚನ್ ಇಂದ ಗಮ್ ಅಂತ ಬರ್ತಿದೆ, ಗಂಟ್ಲೆ ಒಣಗೋಗಿದೆ. ನೀರು ಕುಡಿ. Hungry guys, very hungry. ಸ್ಲೀಪಿ ಆಲ್ಸೋ. Yes. ನಾನು ಸ್ವಲ್ಪ ನೀರು ಕುಡಿತೀನಿ. ನೋಡಿ, ಇದು ಎಲೆ. ಊಟ ಮಾಡಿ ಹೋಗಿ ದೇವರ ದರ್ಶನ ಮಾಡೋಣ. ಹೆಂಗಿದೆ ಮಾಮ್? ಮಸ್ತಿದೆ. ಪ್ರಸಾದ ಹೆಂಗೆ ಇದ್ರೂ ಮಸ್ತಾಗೆ ಇರುತ್ತೆ ಗೈಸ್. ಸಕ್ಕರೆ ಪೊಂಗಲ್ ಗೈಸ್. ನೈಸ್ ಮ್ಯಾಮ್, ಮಸ್ತಾಗಿತ್ತು ಗೈಸ್. ಸಕ್ಕರೆ ಪೊಂಗಲ್ ಎಷ್ಟು ಮಸ್ತಾಗಿತ್ತು ಅಂದರೆ ನೋಡಿ, ಫುಲ್ ಖಾಲಿನೇ ಮಾಡ್ಬಿಟ್ಟವನೆ. ನಂದು ಫುಲ್ ಖಾಲಿ ಆಗಿಬಿಟ್ಟೈತೆ. ಇನ್ನು ಸ್ವಲ್ಪ ಹಾಕ್ಸ್ಕೊಳ್ಳೋಣ ಗೈಸ್. ತರಕಾರಿ ಸಾಂಬಾರು. ಐ ಥಿಂಕ್ ಮೈ ಸ್ಟೊಮಕ್ ಇಸ್ ಗೋನ್ ಬಿ ಹ್ಯಾಪಿ ಆಫ್ಟರ್ ಅ ಲಾಂಗ್ ಟೈಮ್ ಗೈಸ್. ಬರೀ ಸಾಂಬಾರನ್ನು ತಿಂದಿದ್ದು, ಈಗ ಇನ್ನೂ ಮಜ್ಜಿಗೆ ತಿಂತಾ ಇದ್ದೀನಿ, ಮತ್ತೆ ಸಕ್ಕರೆ ಪೊಂಗಲ್ ಹಾಕ್ಸ್ಕೊಂಡಿದ್ದೀನಿ. ಆಲ್ರೆಡಿ ನಿದ್ದೆ ಬರ್ತಿದೆ. ಎಫೆಕ್ಟ್ ಆಫ್ ಗುಡ್ ಫುಡ್ ಮಾಮ್. ಬೇಗ ತಿನ್ನೋ. ಎಲ್ಲರೂ ತಿಂತವ್ರೆ, ಎಲ್ಲರೂ. ನಮ್ಮ ಮುಂದೆ ತಿಂತಾರಲ್ಲ, ಖಾಲಿ ತಿಂದು ಹೋಗಿದ್ದಾರೆ. ಅಕ್ಕ ಇನ್ನೂ ಸ್ವಲ್ಪ ಸ್ವೀಟ್ ಬಂದ. ಗೈಸ್, ಇವತ್ತಿನ ಲೊಕೇಶನ್ ನಂಬರ್ 2. ವಿ ಆರ್ ಎಟ್ ಕೈಲಾಸಗಿರಿ ಟೆಂಪಲ್. ಬೆಟ್ಟನಾ? ಬೆಟ್ಟದೊಳಗೆ ದೇವಸ್ಥಾನ ಕಣ. ಬೆಟ್ಟದೊಳಗೆ ಗುಹೆ ಒಳಗೆ ದೇವಸ್ಥಾನ. ಸೊ ಇಲ್ಲಿಂದ ಇವಾಗ ನಾವು ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ. ಅಲ್ಲಿಂದ ಎಷ್ಟೋ ಇಲ್ಲೇ ಹತ್ರ ಬಂದ್ಬಿಡ್ತಲ್ವಾ, ಒಂದಷ್ಟು ದೂರ ನಡಿಬೇಕು. ನಡೆದ್ರೆ ಒಳಗೆ ದರ್ಶನ, ದೇವ್ರ ದರ್ಶನ ಮಾಡೋಣ. ಈಗ ಬನ್ನಿ. I forgot my lipstick. ವುಮೆನ್ ಪ್ರಾಬ್ಲಮ್ಸ್. ಏನಂದೆ? ಶಾರ್ಟ್ ಕಟ್ಟು. Rock climbing. KPನೇ ಹತ್ತಿದ್ಯಾ ಅಂತ ಇದಾಗಲ್ಲ ನನ್ನ ಕೈಯಲ್ಲಿ. ಆಗೈತೆ. ಈ ಥರ ಮೋಟಿವೇಶನ್ ಕೊಟ್ಟರೆ ಹತ್ತೀನಿ, ಬಟ್ ಬೇಡ ಮ್ಯಾಮ್. ಹಗ್ಗ ಎಲ್ಲ ಇಟ್ಕೊಂಡು ಮ್ಯಾಮ್, ಕಲ್ ಬಂದ್ಬಿತ್ತಲ್ಲ ಕಾಲ್ ಮೇಲೆ. ಇದು ಟ್ರಾಮಾ ಎಲ್ಲ ನೆನಪು ಮಾಡಬೇಡ ಗೈಸ್. ನಾನು ನನ್ನ ಪಾಡಿಗೆ ಈ ಥರ ಒಂದು ಸ್ಲೋಪ್ ಹತ್ತಾ ಇದ್ರೆ ಇವ್ನು ಫಸ್ಟ್ ಹತ್ತದ. ನೀನಾ ಪೃಥ್ವಿನಾ? ಪೃಥ್ವಿ ಅಂತ ಇನ್ನೊಬ್ಳಿದ್ದಾರೆ ಗೈಸ್. ಅವಳು ಹತ್ಬೇಕಲ್ಲ ಪಾಪ, ಅವಳು ತಪ್ಪಿಲ್ಲ. ಬಟ್ ಸ್ಟಿಲ್ ಏನು ಮಾಡಿದ್ಲು ಗೊತ್ತಾ, ಕಲ್ಲು ಓದ್ಬಿಟ್ಲು. ಆ ಕಲ್ಲು ಬಂದು ನನ್ನ ಕಾಲ ಮೇಲೆ ಬಿತ್ತದು. ಇಲ್ಲಿ ಇಷ್ಟೊಂದು ಕಲ್ಲಿದೆ ಮಗ, ಬೇಡ. ಹತ್ತತೀಯ ನೀನು? ಮೀಟ್ರ್ ಇದೆಯಾ? ಮೀಟ್ರ್ ಬೇ. ಸಿವಿಕ್ ಸೆನ್ಸ್ ಇಂಪಾರ್ಟೆಂಟ್. ಮೀಟ್ರ್ ಅಷ್ಟೇ ಇರಲಿ. ನಿನಗೆ ಸಿವಿಕ್ ಸೆನ್ಸ್ ಇಲ್ಲ ಅಂದರೆ 0.
ಗೈಸ್ ಲುಕ್ ಎಟ್ ದಿಸ್ ಟೆಂಪಲ್ ಗೈಸ್. ಎಷ್ಟು ಇದಕ್ಕೆ ಮುಂಚೆ ಐ ಫೀಲ್ ಸ್ಮಾಲ್ ನೋ. ಹಾ ನೀನು ಅದು ಇದು ಮಾಡೋದ್ರಲ್ಲೇ ಇರೋ. ಏಯ್ ಜೊತೆಲ್ ಬೇಡ ಮನೋಜ್, ನಮ್ದು ಅಂತ ಹೆಂಗ್ ಗೊತ್ತಾಗುತ್ತೆ? ಹಾ ಅವನಿಗೆ ಸಿವಿಕ್ ಸೆನ್ಸ್ ಇಲ್ಲ ಅಣ್ಣ ಅವನಿಗೆ. ಕಲಿತಾ ಇದ್ದಾರೆ ಈಗ ಕಲಿಕೆ ಹಾ ಲರ್ನಿಂಗ್ ಈಗ. ಹಾ ಏಯ್ ಹಿಂಗೆ ಸಿವಿಕ್ ಸೆನ್ಸ್ ಇಲ್ಲ ಅಣ್ಣನ ಉಗಿತವ್ರು ನೋಡು. ಉಗು ಏ ತಪ್ಪೇನಿಲ್ಲ, ಉಗಿರಿ ಅಣ್ಣ ಫಸ್ಟ್. ಅವರು ಕಲಿಕೆಯಲ್ಲಿ ಇದ್ದಾರೆ. ಅವನಿಗೆ ನಾವು ಡಿಸ್ಟರ್ಬೆನ್ಸ್ ಮಾಡೋದು. ಓ ಹಂಗೆ ನೋಡು ಉಗಿಸ್. ಗೈಸ್ ಇಲ್ಲಿ ದೇವಸ್ಥಾನ ಎಂಟ್ರೆನ್ಸ್ ಶುರು ಆಗ್ತಿದೆ, ತೋರಿಸ್ತೀನಿ ಬನ್ನಿ ನಿಮಗೆ. ವಾ ಓ ಮೈ ಗಾಡ್. ಮಸ್ತಾಗಿದೆ ಮಾತ್ರ. ಏಯ್ ಒಂದು ಅಬ್ಸರ್ವ್ ಮಾಡ್ದ, ನೀನು ಒಳಗಿದ್ಯಾ, ಶೆಕೆ ಆಗ್ಬೇಕು ನಿಂಗೆ, ತಂಪುಗೈತೆ. ಗೈಸ್ ಇದು ಪೂರ್ತಿ ಬೆಟ್ಟದೊಳಗೆ ಒಂದು ಕೇವ್ನ ಅವರು ಕಾರ್ವ್ ಔಟ್ ಮಾಡಿ ಇಲ್ಲಿ ದೇವ್ರದೊಂದು ಇದು ಮಾಡಿದ್ದಾರೆ. ಎಲ್ರೂ ಕಿರಿಸ್ತವ್ರೆ, ಅಂದರೆ ಎಕ್ಕೋ ಬರುತ್ತೆ ಅಂತ ಎಲ್ಲರೂ ಟ್ರೈ ಮಾಡಿ ನೋಡ್ತವ್ರೆ. ಏನ್ ಮಾಮ್ ನೆಮ್ಮದಿ ಆಗಿದೆಯಾ? ಅಲ್ಲಿಂದ ಮುಂದೆ ಇನ್ನೂ ಎಷ್ಟೋ ಕೇವ್ ಆಗಿದೆ. ಇಲ್ಲಿ ಇಲ್ಲೊಂದು ಕೇವ್ ಇದೆ, ಇಲ್ಲೊಂದು ಕೇವ್ ಇದೆ. ಐ ಥಿಂಕ್ ಇದ್ರೊಳಗೆ ದೇವಸ್ಥಾನ ಇದೆ. ಏಯ್ ಇಲ್ಲೇನಿದೆ ಅಂದ್ರೆ ಐ ಥಿಂಕ್ ಈಗ ಸದ್ಯಕ್ಕೆ ಕೆತ್ತವ್ರೆ, ಏನಾದ್ರು ಇಡ್ತಾರೆ. ಚೆನ್ನಾಗಿದೆ. ಐ ಆಮ್ ಸರ್ಪ್ರೈಸ್ಡ್ ಹೌ ಕೂಲ್ ಇಟ್ ಇಸ್. ಐ ಥಾಟ್ ಬಿಸಿಲು ಬಿದ್ದರೆ ಬಂಡೆ ಬಿಸಿ ಆಗುತ್ತೆ, ಒಳಗೂ ಬಿಸಿ ಇರುತ್ತೆ, ಹ್ಯೂಮಿಡ್ ಆಗಿರುತ್ತೆ ಅಂದ್ಕೊಂಡಿದ್ದೆ. ಬಟ್ ಸರ್ಪ್ರೈಸಿಂಗ್ಲಿ ಕೋಲ್ಡ್. ಇಲ್ಲೇ ಇನ್ನೊಂದು 2 ಅವರ್ ಕುತ್ಕೊಂಡ್ಬಿಡ್ಬೋದು ಅನಿಸ್ತದೆ. ಒಂದು ಕೆಲಸ ಮಾಡೋಣ, ಇಲ್ಲೊಂದು 1 ಅವರ್ ಇದ್ಬಿಟ್ಟು ಸೈಲೆಂಟಾಗಿ ಮತ್ತೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ. ಸಕ್ಕರೆ ಪೊಂಗಲ್. ಸಿವಿಕ್ ಸೆನ್ಸ್. ಗೈಸ್ ಇಲ್ಲೂ ಅಷ್ಟೇ ಬ್ಲಾಗ್ ಮಾಡೋಕ್ಕೆ ಒಳಗೆ ಆಗಿಲ್ಲ, ಯಾಕಂದರೆ ಫೋಟೋಗ್ರಫಿ ವಿಡಿಯೋಗ್ರಫಿ ನಾಟ್ ಅಲೌಡ್ ಅಂತ ಹಾಕಿದ್ರು. ಬಟ್ ಗೈಸ್ ಈ ಬೆಟ್ಟ ಏನಿದೆಯಲ್ಲ, ಈ ಬೆಟ್ಟದೊಳಗೆ ಫುಲ್ಲು 35 ಇಯರ್ಸ್ ಬ್ಯಾಕೇನೆ ಗುಹೆ ಥರ ಎಲ್ಲ ಕೆತ್ತಿದ್ರಂತೆ. ಕೆತ್ತಿ ಮಲ್ಟಿಪಲ್ ಡೈಟೀಸು ಯಾವ್ಯಾವ್ದಿದ್ರು, ಜಗದಂಬ, ಶಿವ ಟೆಂಪಲ್ಲು, ಗಣೇಶನ ದೇವಸ್ಥಾನ, ಮತ್ತು ಇನ್ನೊಂದು ಕೆಲವು ದಿನದಲ್ಲಿ 50 ಅಡಿ ಎತ್ತರದ ಲಿಂಗ, ಆ ಥರ ಎಲ್ಲ ಮಾಡ್ತಾರಂತೆ. ಬ್ಯೂಟಿಫುಲ್. ಐ ಥಿಂಕ್ ದಿಸ್ ಗೋಯಿಂಗ್ ಟು ಬಿ ಒನ್ ಆಫ್ ದಟ್ ಸ್ಪಾಟ್ಸ್ ದಟ್ ನಾವು ಮತ್ತೆ ಮತ್ತೆ ಬರ್ತೀವಿ ಇಲ್ಲಿಗೆ. ಏನೋ ಹೂವನ್ನು ಚಾಕ್ಲೇಟ್ ವೈ ಮಚ್ಚ. ಓ ಶುಗರಾ, ಜಿಮ್ಮಾ? ಗೈಸ್ ನಾವ್ ಯಾವಾಗ ಇವ್ರ ತರ ಸ್ಟ್ರಾಂಗ್ ಆಗೋದು? ಫುಲ್ ಸಣ್ಣ ಆಗಿದೀವಿ ನಾವು ಹಿಂಗೆ. ಯು ಇಟ್ ಕುಕುಂಬರ್. Stay healthy guys, stay fit. ಹಂಗೆ ಸೈಕಲ್ ಗ್ಯಾಪಲ್ಲಿ ಬೋಟಿ ತಿಂತಾಳೆ. ಗೈಸ್ ವಿಷಯ ಏನಂದ್ರೆ ಕಬ್ನಾಲ್ ಬೇಕು ಅಂತ ಬೆಳಗಿಂದ ಹುಡುಕ್ತಾ ಇದ್ವಿ. ಈಗ ಕೊನೆಗೂ ಕಬ್ನಾಲ್ ಸಿಕ್ತು. ಕಾರ್ನ ಪಕ್ಕಕ್ಕೆ ಹಾಕಿ ಹೋಗಿ ಒಂದು ಸಿಪ್ ಕುಡ್ದು ಫುಲ್ ರಿಫ್ರೆಶ್ ಆಗೋಣ. ಏನಂದೆ? ಒಂದು ಸಿಪ್ ಸಾಕ ಅಂದ. ಬ್ರೋ ಥಿಂಗ್ಸ್ ಈಸ್ ಫನ್ನಿ. ಕೈಲಾಸಗಿರಿ ದೇವಸ್ಥಾನದಿಂದ ಡೈರೆಕ್ಟಾಗಿ ಮನೆಗೆ ಹೋಗೋಣ ಅಂದರೆ ನನ್ನ ಮಗ ಕಯಾಕಿಂಗು ಅಂತ ಕರ್ಕೊಂಡ್ಬಂದವನ್. ಗೈಸ್ ಇಲ್ಲಿ ಕಯಾಕೇನೋ ಐತೆ, ಕಯಾಕಿಂಗ್ ಮಾಡೋಕ್ಕೆ ಕೆರೆನೇ ಇಲ್ಲ. ಜಲ್ಲಿ ಕಲ್ಲು ಹಾಕೋರೆ ಫುಲ್ಲು. ಎಲ್ಲೇ ಕರ್ಕೊಂಡ್ಬಂದಿದ್ಯೋ? ಹಾಂ ಅಲ್ಲಿ ಕೆರೆ ಕಾಣ್ತೈತಲ್ಲ, ಹೇಳದ್ನಲ್ಲ ಆಗ್ಲೇನೆ ಅಲ್ಲಿ ಐತೆ ಅಂದ್ಬಿಟ್ಟು. ಹೇಳ್ದೆ ಅಲ್ಲಿ ಐತೆ ಅಂದ್ಬಿಟ್ಟು. ಗೈಸ್ ನಾನು ಹೇಳಿಲ್ವಾ ಇಲ್ಲಿ ಕೆರೆ ಹಿಂದೆ ಇರುತ್ತೆ ಅಂತ? ಅವಾಗಿಂದ ಹೇಳ್ತಾನೆ ಇದ್ದೀನಿ, ಇಲ್ಲ ಅಂತವನು ಅವನು. ಗೈಸ್ ಇಲ್ಲಿ ಕೆರೆ ಇದೆ, ಈ ಕಯಾಕ್ಸ್ ಇದ್ದಾವೆ. ನಮಗೆ ಬೇಕಿದ್ರೆ ಕಯಾಕ್ ಎತ್ಕೊಳ್ಳೋದು, ಕೆರೆಯಲ್ಲಿ ಫುಲ್ಲು ಅಲ್ಲಿವರೆಗೂ
ಕಾಣಿಸ್ತಿದ್ಯಾ? ಅಲ್ಲೂ ರೌಂಡ್ ಹೊಡ್ಕೊಂಡು ಬರೋದು, ಅಲ್ಲೂ ಫುಲ್ಲು ಜಾಗ. ಅದು ಒಳ್ಳೆ ಪೀಸ್ಫುಲ್ ಜಾಗ. ಸಿ ದೇರ್ ಆರ್ ಡ್ರ್ಯಾಗನ್ ಫ್ಲೈಸ್. ಅಟ್ಸ್ ಅ ಡ್ರ್ಯಾಗನ್ ಫ್ಲೈ. ಯು ಸಾ ಸಿ ಡ್ರ್ಯಾಗನ್ ಫ್ಲೈ. ದಟ್ ಇಸ್ ಡ್ರ್ಯಾಗನ್ ಫ್ಲೈಸ್ ಇದ್ದಾವೆ, ಫ್ಲೋಟಿಂಗ್ ಪ್ಲ್ಯಾಂಟ್ಸ್ ಇದ್ದಾವೆ. ಆಮೇಲೆ ಒಳಗೆ ನಿಮ್ಗೆ ಕಾಣಿಸುತ್ತೆ ಫಿಶಸ್ ಇದ್ದಾವೆ. ಇಲ್ಲಿ ಚೇರ್ ಹಾಕೊಂಡ್ಬಿಟ್ಟು ಈ ಜಾಗದಲ್ಲಿ ಆರಾಮಾಗಿ ಕೂತ್ಕೊಂಡ್ರೆ ಒಳ್ಳೆ ಪೀಸು. ಆ ಕಡೆ ಈ ಕಡೆ ಪಕ್ಷಿಗಳ ಸೌಂಡು ತಂಪಗೈತಿ ಇಲ್ಲಿ, ಮಸ್ತು. ಗೈಸ್ ಗೆಸ್ ವಾಟ್, ಏನೋ ಅದು ಇದು ಮಾತಾಡಿ ಸೆಟ್ ಮಾಡಿದ್ದಾನೆ ಮನೋಜು. ಕಯಾಕಿಂಗ್ ಇಸ್ ಆನ್. ಎಕ್ಸೈಟ್ ಆಗೋ. ಇದೇನಕ್ಕೆ ಹಾಕೊಂಡಿರೋದು ಹೇಳು? ಇದನ್ನೇನಕ್ಕೆ ಹಾಕೊಂಡಿರೋದು ಹೇಳು? ಯಾವುದು? ಇದನ್ನ ಸೊ ದಟ್ ವಿ ಫ್ಲೋಟ್ ಇನ್ ವಾಟರ್ ಇನ್ ಕೇಸ್ ವಿ ಫಾಲ್. ಅರ್ಥ ಆಗಿಲ್ಲ. ನೀರಲ್ಲಿ ಬಿದ್ದರೆ ಗೈಸ್ ಇವಾಗ ಅವರು ನಮಗೆ ಬ್ರೀಫಿಂಗ್ ಕೊಡ್ತಾರಂತೆ. ನೋಡಿ ನನ್ನ ಕೈಯಲ್ಲಿ ಇದೇನೋ ಇಟ್ಕೊಂಡಿದ್ದೀನಿ, ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾರಂತೆ. ಒಳ್ಳೆ ಆರ್ಮಿ ಅವರು ವಾರಿಗೆ ಹೋಗೋ ಥರ ಹೋಗ್ತವ್ರೆ ಎಲ್ರು. ಈಗೇನು ಮಾಡ್ಬೇಕಂತೆ? ವಿ ಕ್ಯಾನ್ ಗೋ ಪಿಕ್ ಆರ್ ಕಯಾಕ್ಸ್. ಕಮ್ ವಿಲ್ ಗೋ ಪಿಕ್. ಬರಲ್ಲ. ನಿನ್ನಾಗ ಕಾಯುತ್ತಾನೆ ನಿನ್ ಲವ್ ಫ್ರೆಂಡ್ ಅಂದ್ರೆ ಇದು ಕಣ. ನಾನು ಕಣ ಫ್ರೆಂಡ್ ಅಂದ್ರೆ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ ಉಚ್ಚೆವರೆಗೂ. ಅವ್ರು ವೆಯ್ಟ್ ಮಾಡಬೇಡ ಅಂತವ್ರೆ, ನಾನು ಇವನಿಗೋಸ್ಕರ ಕಾಯ್ತಾ ಇದ್ದೀನಿ. ಟ್ರೂ ಫ್ರೆಂಡ್ಶಿಪ್. ಗೈಸ್ ವಿ ಆರ್ ಹಿಯರ್ ಕಯಾಕಿಂಗ್. ಅವ್ನು ನೋಡಿ, ಅವನು ಒಳ್ಳೆ ವೈಬು. ಇರೋ ಮಾತಾಡ್ತಾ ಇಲ್ವ ನಾನು? ಪ್ಲ್ಯಾನ್ ಮಾಡಿರಲಿಲ್ಲ ಇದು. ಇಲ್ಲೇ ನೀರಿನ ಮಧ್ಯೆ ಈ ಪೀಸ್ ಆಫ್ ಪ್ಲಾಸ್ಟಿಕ್ ಮೇಲೆ ಕುತ್ಕೊಂಡು, ಲೇ ನಾನು ಏನೋ ಒಂದು ಆಸ್ಥೆಟಿಕ್ ಆಗಿ ಹೇಳೋವಾಗಲೇ ಏನೋ ಒಂದು ಸೆಂಟ್ರಲ್ ಹೇಳ್ತಿಲ್ಲ ಲೇ. ಮತ್ತೆ ಹೇಳ, ಇಲ್ಲೇ ನೀರಿನ ಮಧ್ಯೆ ಒಂದು ಪ್ಲೀಸ್. ಈ ಫ್ಲೋ ಬರ್ತಿಲ್ಲ, ಆಮೇಲೆ ಹೇಳ್ತೀನಿ ಬಿಡಿ. ಹೆಂಗೆ ಕಂಟ್ರೋಲ್ ಡ್ರಿಫ್ಟಾ? ಟೋಕಿಯೋ ಡ್ರಿಫ್ಟ್. ಇದು ಬೆಂಗಳೂರು ಡ್ರಿಫ್ಟ್. ಇದು ಈ ಪೆಡಲ್ ತೆಗಿಸ್ಬೇಡ. ಇರೋ ಒಂದ್ ನಿಮಿಷ ಇರೋ. ನಾನು ಮಾತಾಡೋವಾಗ್ಲೇ ಏನೋ ಒಂದು ಸೈಕ್ ಮಾಡ್ತಿಲ್ಲ ಬ್ಲಾಗ್ ಮಾಡುವಾಗ. ಗೈಸ್ ಇವನ್ಗೆ ನಾನು ಬ್ಲಾಗ್ ಮಾಡೋದು ಇಷ್ಟ ಇಲ್ಲ. ಗೈಸ್ ಹೆಂಗ ಆಡ್ತಾನೆ ನೀನು? ಗೈಸ್ ಏನಾಯ್ತು ಗೊತ್ತಾ, ಇವಾಗ ಕಯಾಕಿಂಗ್ ಹೋಗಿದ್ರಿ, ಇದು ಪ್ಲಾನ್ ಇರ್ಲಿಲ್ಲ. ನಾನು ಮಾತಾಡಿದ್ರೆ ಯಾರಿಗೂ ಇಷ್ಟ ಇಲ್ಲ. ನಾನು ಮಾತಾಡುವಾಗ ನೀನ್ ಮಾತಾಡ್ತೀಯ, ಅದ್ ಮಾತಾಡುತ್ತೆ. ಗೈಸ್ ಆಮೇಲೆ ಹೇಳ್ತೀನಿ ಗೈಸ್. ಸರಿ ಈಗಲೇ ಹೇಳ್ಬಿಡ್ತೀನಿ. ಇದೊಂದು ಗೈಸ್ ಆಮೇಲೆ ಹೇಳ್ತೀನಿ ಗೈಸ್. ಬೇಡ, ಇವಾಗ ನೀನ್ ಮಾತಾಡಿದ್ರೆ ಮಾತಾಡ್ತಾನೆ ಅವನು. ಗೈಸ್ ಆವಾಗಿಂದ ಹೇಳಕ್ ಟ್ರೈ ಮಾಡ್ತಿದ್ದೀನಿ, ಈಗ ಹೇಳ್ಬಿಡ್ತೀನಿ. ಕಯಾಕಿಂಗ್ಗೆ ಹೋಗಿದ್ವಿ. ಕ್ರೇಜಿ ಆಗಿತ್ತು, ಅನ್ಎಕ್ಸ್ಪೆಕ್ಟೆಡ್, ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಪ್ಲ್ಯಾನ್ ಮಾಡಿದ್ದು ಒಂದೇ ಜಾಗಕ್ಕೆ, ಬಟ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ, ಪ್ರಸಾದ ತಿಂದ್ವಿ, ಆಮೇಲೆ ಕಯಾಕಿಂಗ್ ಹೋದ್ವಿ. ಮಸ್ತಾಗಿತ್ತು. ಏನು ಮಾಮ್ ಏನಂತ್ಯಾ? ಅಷ್ಟೇ.